ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಖ್ಯಮಂತ್ರಿಗಳ ಪಾಲಿಗೆ ಇವತ್ತು ಡಿ-ಡೇ ಆಗಿತ್ತು, ಅಗ್ನಿ ಪರೀಕ್ಷೆ ಆಗಿತ್ತು. ಅಂತೂ ಇಂತೂ ಮುಖ್ಯಮಂತ್ರಿಗಳಿಗೆ ಇದು ರಿಲೀಫ್ ಅಂತಲೂ ಹೇಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸಂಕಷ್ಟನಂತೂ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ಮತ್ತೆ ಇಡಿ ಅರ್ಜಿಯನ್ನು ಪುರಸ್ಕಾರ ಮಾಡುತ್ತು ಅನ್ನುವಂಥ ಟೆನ್ಷನ್ ಮುಖ್ಯಮಂತ್ರಿಗಳು ಕಾಡ್ತಾ ಇತ್ತು. ಈಗ ಸದ್ಯಕ್ಕೆ ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟನ್ನು ಕಂಪ್ಲೀಟಾಗಿ ಪುರಸ್ಕಾರ ಮಾಡಿಲ್ಲ. ಆ ವಿಚಾರವಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಅಂದರೆ ಇದು ಮುಖ್ಯಮಂತ್ರಿಗಳಿಗೆ ಕೋರ್ಟ್ ಶಾಕನ್ನು ಕೊಟ್ಟಿದೆ. ಇನ್ನೂ ಕೂಡ ಈ ಮೂಡ ಹಗರಣದ ತನಿಖೆಯನ್ನು ಇನ್ನೂ ಮುಖ್ಯಮಂತ್ರಿಗಳು ಎದುರಿಸಬೇಕಾಗಿದೆ ಅನ್ನುವಂತಹ ಸ್ಪಷ್ಟ ಸಂದೇಶ ಕೋರ್ಟ್ನಿಂದ ಬಂದಿದೆ. ಇವತ್ತು ಸಾಕಷ್ಟು ಸುದ್ದಿಗಳಿದ್ದಾವೆ. ಇದರ ಜೊತೆಗೆ ಇದಷ್ಟೇ ಅಲ್ಲ, ಜಾತಿ ಗಣತಿ ಜೇನುಗೂಡಿಗೆ ಮುಖ್ಯಮಂತ್ರಿಗಳು ಕಲ್ಲು ಹೊಡೆದಿದ್ದಾಗಿದೆ. ಆ ಜಾತಿ ಗಣತಿಯ ಜಂಗಿ ಕುಸ್ತಿ ಶುರುವಾಗಿದೆ. ಒಂದು ಕಡೆ ಒಕ್ಕಲಿಗರು ಲಿಂಗಾಯತರ ವಿರೋಧ, ಇನ್ನೊಂದು ಕಡೆ OBC ನಾಯಕರ ಒತ್ತಡ ಮುಖ್ಯಮಂತ್ರಿಗಳ ಮೇಲೆ. ಪೀಕಲಾಟ ಶುರುವಾಗ್ಬಿಟ್ಟಿದೆ. ಅಡಕತ್ತಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಚಿವರುಗಳು. ಸಮುದಾಯದ ಕಡೆ ಹೊರಡಬೇಕಾ ಅಥವಾ ಪಕ್ಷದ ಕಡೆ ಹೊರಡಬೇಕಾ, ಎರಡೂ ಮುಖ್ಯ ಅವ್ರಿಗೆ. ಹಾಗಾಗಿ ಈಗ ಜಾತಿ ಗಣತಿ ವರದಿ ಬಿಡುಗಡೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತಾ ಇದೆ. 17ಕ್ಕೆ ವಿಶೇಷವಾದಂಥ ಒಂದು ಕ್ಯಾಬಿನೆಟನ್ನು ಕರೆದಿದ್ದಾರೆ. ಅದರಲ್ಲಿ ಅಂತಿಮವಾಗಿ ಚರ್ಚೆ ಆಗಬಹುದು. ಈ ಎಲ್ಲ ವಿಚಾರಗಳ ಬಗ್ಗೆ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ವರದಿಗಾರರು ಕೂಡ ಈಗಾಗಲೇ ತಯಾರಾಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಶಿವಕುಮಾರ್ ಜೋಹಳ್ಳಿ, ಸಂತೋಷ್ ಪಟೇಲ್, ಶ್ರೀಧರ್ ಕೊಟಾರಗಸ್ತಿ, ಯಲ್ಲಪ್ಪ ಸೋಲರ್ಗುಪ್ಪ ಹಾಗೆ ಸಿದ್ದು ಲೈವ್ನಲ್ಲಿದ್ದಾರೆ. ವೆಲ್ಕಮ್ ಎಲ್ರಿಗೂ ಕೂಡ. ಮೊದಲ ಸುದ್ದಿ ಹತ್ತ ನಾವು ಹೋಗ್ಬಿಡೋಣ. ಈಗ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಯಾವ ರೀತಿಯಾದಂಥ ಒಂದು ಆದೇಶವನ್ನು ಕೊಡ್ತು, ಹಿಂದೆ ಯಾವ ರೀತಿಯ ವಾದ ಪ್ರತಿವಾದಗಳು ನಡೆದಿದ್ವು ಅಂತೇಳಿ. ಮೂಡ ಕೇಸ್ನಲ್ಲಿ CM ಸಿದ್ದರಾಮಯ್ಯಗೆ ಬಿಗ್ ಶಾಕ್. ಇದು ತನಿಖೆಯನ್ನ ಮುಂದುವರಿಸೋಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ಪೊಲೀಸರಿಗೆ ಸೂಚಿಸಿದೆ ಕೋರ್ಟ್. ಅಂದ್ರೆ ಇನ್ನೂ ತನಿಖೆ ಇದೆ ಅಂತ ಅರ್ಥ, ಕಂಪ್ಲೀಟ್ ಆಗಿಲ್ಲ. ಇದು ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದಿಲ್ಲ, ಸಲ್ಲಿಸುತ್ತೆ. ಬಿ ರಿಪೋರ್ಟ್ ಬಗ್ಗೆ ಆದೇಶ ಸದ್ಯಕ್ಕಿಲ್ಲ. ಮುಖ್ಯಮಂತ್ರಿಗಳು ಅನ್ಕೊಂಡಿದ್ರು ಇದು ತಿರಸ್ಕಾರ ಆಗುತ್ತೆ ಅಂತ ಹೇಳಿ. ಅಂದ್ರೆ ಇಡಿ ಅವರ ಅಥವಾ ಅಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ತಿರಸ್ಕಾರ ಆಗುತ್ತೆ, ಇಲ್ಲಿ ಬಿ ರಿಪೋರ್ಟೇ ಫೈನಲ್ ಆಗುತ್ತೆ ಅಂತ ಹೇಳಿ. ಹಂಗಾಗಿಲ್ಲ. ಮತ್ತೆ ಮೇ 7ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅಂದ್ರೆ ಇದು ಮುಖ್ಯಮಂತ್ರಿಗಳಿಗೆ ಈ ಇಡಿಯ ಉರುಳು ಸದ್ಯಕ್ಕೆ ಆ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆಗಳನ್ನು ಹೇಳ್ತಾ ಇಲ್ಲ. ಮತ್ತಷ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ. ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಸಿದ್ದರಾಮಯ್ಯನವರು, ಇವತ್ತು ತೀರ್ಪು ನಮ್ಮ ಪರವಾಗಿ ಬರುತ್ತೆ ಅಂತೇಳಿ. ಅಂದರೆ ಲೋಕಾಯುಕ್ತದ ಬಿ ರಿಪೋರ್ಟನ್ನು ಎತ್ತಿ ಹಿಡಿಯುತ್ತೆ ಅಂತೇಳಿ. ಆದರೆ ಹಾಗಾಗಲಿಲ್ಲ. ಲೋಕಾಯುಕ್ತ ತನಿಖೆಯನ್ನು ಮುಂದುವರಿಸಿ ಈಗಾಗಲೇ ಬಿ ರಿಪೋರ್ಟ್ ಹಾಕಿದ್ದಾರೆ. ಸಿದ್ದರಾಮಯ್ಯರವರ ಪತ್ನಿ ಹಾಗೆ ಬಾಮೈದ ದೇವರಾಜು ಯಾರದ್ದು ಕೂಡ ಇದರಲ್ಲಿ ಪಾತ್ರ ಇಲ್ಲ ಅಂತೇಳಿ ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟಿದ್ದಾರೆ. ಕೋರ್ಟ್ ಹೇಳಿದೆ ಅಂತ ಹೇಳಿದ್ರೆ ಇನ್ನೂ ತನಿಖೆ ಬಾಕಿ ಉಳಿದಿದೆ ಅಂತ. ಸುಮಾರು 8,000 ಪುಟಗಳ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿತ್ತು ಲೋಕಾಯುಕ್ತ. ಈಗ ಮತ್ತೆ ತನಿಖೆನ ಮಾಡಬೇಕಾಗಿದೆ. ಮತ್ತೆ ಯಾವೆಲ್ಲ ಆಯಾಮದಲ್ಲಿ ತನಿಖೆ ಮಾಡ್ತಾರೆ ನೋಡಬೇಕು. ಯಾಕಂದ್ರೆ ಇಡಿ ಅವರು ಹೇಳ್ತಾ ಇದ್ರು, ನಮ್ಮ ಒಂದು 27 ಅಂಶಗಳನ್ನು ನಾವು ಕೊಟ್ಟಿದ್ದೇವೆ, ಅದನ್ನು ಇವರು ಪರಿಗಣಿಸಿಲ್ಲ. ನಾವು ಕೂಡ ಅವರಿಗೆ ಮಾಹಿತಿದಾರರ ಕೆಲಸ ಮಾಡಿದ್ದೀವಿ, ಯಾವ ಅಂಶಗಳನ್ನು ಕೂಡ ಆ ರಿಪೋರ್ಟ್ನಲ್ಲಿ ಹಾಕಿಲ್ಲ. ಇವರು ಕಂಪ್ಲೀಟ್ ಆಗಿ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿನೇ ಈ ಬಿ ರಿಪೋರ್ಟನ್ನು ರದ್ದು ಮಾಡಿ ಅಂಥೇಳಿ ಇಡಿ ವಾದವನ್ನು ಮಾಡಿತ್ತು. ಅಂದರೆ ಇಡಿ ಪರ ವಕೀಲರು, ಸ್ನೇಹಮಯಿ ಕೃಷ್ಣ ಕೂಡ ಅದನ್ನು ಹೇಳ್ತಾ ಇದ್ರು. ಬಟ್ ಮುಖ್ಯಮಂತ್ರಿಗಳು, ಅದರಲ್ಲೂ ಲೋಕಾಯುಕ್ತ ಪರ ವಕೀಲರು ಹೇಳ್ತಾ ಇದ್ರು, ಇದರಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳಾಗಿಲ್ಲ, ಮುಖ್ಯಮಂತ್ರಿಗಳು ಅಥವಾ ಅವ್ರ ಕುಟುಂಬದ ಪಾತ್ರ ಇಲ್ಲ ಇಲ್ಲಿ. ಅಂದರೆ ಕೆಲ ಅಧಿಕಾರಿಗಳದ್ದು ಎಡವಟ್ಟುಗಳು, ಅವರ ಒಂದು ಬೇಜವಾಬ್ದಾರಿ, ಅವರ ಭ್ರಷ್ಟಾಚಾರ ಇದರಲ್ಲಿ ಎದ್ದು ಕಾಣ್ತಿದೆ. ಅಂದರೆ ಅಧಿಕಾರಿಗಳ ಮೇಲೆ ಹಾಕುವಂಥ ಕೆಲಸ ಆಗಿತ್ತು. ಹಾಗಾಗಿನೇ ಇವತ್ತು ನೋಡಿ, CBI ಕೂಡ ಈಗಾಗಲೇ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ವಜಾಗೊಳಿಸಿದೆ. ಬಹುತೇಕವಾಗಿ ಇಡಿಯಿಂದಲೂ ಕೂಡ ಮುಕ್ತಿ ಸಿಗಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಅದು ಆಗಿಲ್ಲ.
ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಬಿಗ್ ಶಾಕ್ ಎದುರಾಗಿದೆ. ಮೂಡಾ ಪ್ರಕರಣದ ಹೆಚ್ಚಿನ ವಿಚಾರಣೆಗೆ ಆದೇಶವನ್ನ ಕೊಡಲಾಗಿದೆ. ತನಿಖೆಯನ್ನ ಮುಂದುವರಿಸಿ ಅಂತಿಮ ವರದಿ ಸಲ್ಲಿಕೆಗೆ ಸೂಚನೆಯನ್ನ ಕೊಡಲಾಗಿದೆ. ಅಂತಿಮವಾಗಿ ಇನ್ನೂ ವರದಿ ಕೊಡಬೇಕು ಅವರು. ಈಗ ಸಲ್ಲಿಸಿದ ಬಿ ರಿಪೋರ್ಟ್ ಅಲ್ಲ, ಮತ್ತು ಕೊಡಬೇಕು, ಕಂಟಿನ್ಯೂಸ್ ಮಾಡಬೇಕೀಗ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನು ಕೊಟ್ಟಿದೆ. ಅಂತಿಮ ವರದಿ ಕೊಟ್ಟ ಮೇಲೆ ಬಿ ರಿಪೋರ್ಟ್ ಬಗ್ಗೆ ಇನ್ನು ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನ್ಯಾಯಾಧೀಶರು. ಮೇ 7ರ ಒಳಗೆ ಅಂತಿಮ ವರದಿಯನ್ನು ಸಲ್ಲಿಸಬೇಕು. ಅದನ್ನು ನೋಡಿ ಬಿ ರಿಪೋರ್ಟ್ ಬಗ್ಗೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಇನ್ನು ಇಡಿ ಅಧಿಕಾರಿಗಳು ಕೂಡ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು, ತಕರಾರನ್ನು ನೀವು ಎತ್ತಬಹುದು. ಅವ್ರಿಗೂ ಕೂಡ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಮೇ 7, ಇನ್ನೂ ಸುಮಾರು ಒಂದು ತಿಂಗಳ ಅವಕಾಶ ಇವ್ರಿಗೆ ಸಿಗುತ್ತೆ. ಈಗಾಗಲೇ ಲೋಕಾಯುಕ್ತ ಹೇಳಿದ್ದಾರೆ, ಕಂಪ್ಲೀಟ್ ಆಗಿ ತನಿಖೆ ಆಗಿದೆ, ಇದರಲ್ಲಿ ಮತ್ತೇನಿದೆ ಅಂತೇಳಿ. ಕೋರ್ಟ್ ಅಭಿಪ್ರಾಯದ ಹಾಗೆ ತನಿಖೆ ಇನ್ನೂ ಬಾಕಿ ಇದೆ ಅಂತ ಅರ್ಥ. ತನಿಖೆ ಇದು ಸರಿಯಾಗಿ ಆಗಿಲ್ಲ. ಮತ್ತು ಇಡಿ ಅವರ ಕೆಲವು ವಾದಗಳನ್ನು ನೀವು ಪರಿಗಣಿಸಿಲ್ಲ ಅಂತೇಳಿ. ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವುದರಿಂದಾಗಿ ತಮಗೆ ಹೇಗೆ ಬೇಕೋ ಹಾಗೆ ಇವರು ತನಿಖೆಯನ್ನು ಮಾಡಿಸಿದ್ದಾರೆ. ಪಾರದರ್ಶಕ ಆಗಿಲ್ಲ, ನಿಷ್ಪಕ್ಷಪಾತವಾಗಿಲ್ಲ, ಇವರಷ್ಟಕ್ಕೆ ಇವರೇ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದು ಇಡಿ ಅವರ ವಾದ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ. ಸಂತೋಷ್, ನಿಜಕ್ಕೂ ಮುಖ್ಯಮಂತ್ರಿಗಳಿಗೆ ಬಿಗ್ ಶಾಕ್ ಇದು. ಭಾಳ ನಿರೀಕ್ಷೆ ಇತ್ತು ಅವ್ರಿಗೆ, ಅರ್ಜಿ ತಿರಸ್ಕಾರ ಆಗುತ್ತೆ, ಇಡಿ ಅವ್ರದ್ದು ಜೊತೆಗೆ ಕಂಪ್ಲೀಟ್ ಆಗಿ ನಮಗೆ ಕ್ಲೀನ್ ಚಿಟ್ ಸಿಗುತ್ತೆ ಕೋರ್ಟ್ನಿಂದ ಅಂತ ಅಂದ್ಕೊಂಡಿದ್ರು. ಈಗ ಮುಂದೆ ಕಾನೂನಾತ್ಮಕವಾದಂಥ ಸಂಕಷ್ಟಗಳು ಏನೆದುರಾಗ್ಬೋದು, ತನಿಖೆ ಮುಂದುವರೆದ ಭಾಗಾಂತರ ಹೇಗಿರುತ್ತೆ, ಇಡಿ ಒಂದು ತೂಗುಗತಿಯಿಂದ ಮುಖ್ಯಮಂತ್ರಿಗಳು ಪಾರಾಗೋದು ಕಷ್ಟ ಸಾಧ್ಯನ, ಇವೆಲ್ಲ ನೋಡ್ತಾ ಇದ್ರೆ ಪ್ರಭು, ಏನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ಬಿ ರಿಪೋರ್ಟನ್ನು ಇವತ್ತು ಬಹುತೇಕವಾಗಿ ಕೋರ್ಟ್ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಅನ್ನೋ ಹಂತದಲ್ಲಿ ಸಿಎಂ ಅವರು ಕೂಡ ನಿರೀಕ್ಷೆಯನ್ನು ಮಾಡಿದರು. ಆದರೆ ಸಿಎಂ ಮತ್ತು ಅವರ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಬಿ ರಿಪೋರ್ಟನ್ನು ಏನು ಸಲ್ಲಿಕೆಯನ್ನು ಮಾಡಿದ್ರು ಅದರ ಯಾವುದೇ ರೀತಿಯ ಆದೇಶವನ್ನು ಹೊರಹಾಕಿಲ್ಲ, ಅದನ್ನು ಹಾಗೆ ಇಟ್ಟಿರುವಂಥದ್ದು. ಬಿ ರಿಪೋರ್ಟ್ಗೆ ತಕರಾರು ಅರ್ಜಿಯನ್ನು ಏನು ಸಲ್ಲಿಕೆಯನ್ನು ಮಾಡಿದ್ರು ಸ್ನೇಹಮಯಿ ಕೃಷ್ಣ, ಆ ಒಂದು ಆದೇಶವನ್ನು ಪೆಂಡಿಂಗ್ ಇಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿ ಫರ್ದರ್ ಇನ್ವೆಸ್ಟಿಗೇಷನ್ ಅಂದರೆ ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಒಂದಿಷ್ಟು ಮನವಿಯನ್ನು ಮಾಡಿಕೊಂಡಿದ್ರು ನ್ಯಾಯಾಲಯಕ್ಕೆ. ಇತ್ತೀಚೆಗೆ ಸಿಕ್ಕಿರುವಂಥ ದಾಖಲಾತಿಗಳಿರ್ಬೋದು, ಸ್ನೇಹಮಯ ಕೃಷ್ಣ ಅವರು ಸಲ್ಲಿಕೆ ಮಾಡಿರುವಂಥ ದಾಖಲಾತಿಗಳಿರ್ಬೋದು, ಇಲ್ಲ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ನೀಡಿದಂತಹ ದಾಖಲಾತಿಗಳಿಂದ ಅವೆಲ್ಲವನ್ನು ಆಧಾರವಿಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅನುಮತಿಯನ್ನು ನೀಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು. ಅದರಂತೆ ನ್ಯಾಯಾಲಯ ಇವತ್ತು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅಂದರೆ ಮೇ 7ನೇ ತಾರೀಕಿನ ಒಳಗಾಗಿ ಈ ಒಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಅದರ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಂತಹ ವರದಿ ಏನಿತ್ತು, ಬಿ ರಿಪೋರ್ಟ್ ಸಲ್ಲಿಕೆಯನ್ನು ಏನು ಮಾಡಿದರು, ತನಿಖೆಯನ್ನು ಮಾಡಿದರು, ಇದು ನಿಷ್ಪಕ್ಷಪಾತವಾಗಿ ಮಾಡಿಲ್ಲ ಅಂತೇಳಿ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಸ್ನೇಹಮಯ ಕೃಷ್ಣವರು ಇದೀಗ ಆರೋಪವನ್ನು ಮಾಡಿರುವಂಥದ್ದು. ತನಿಖೆಯಲ್ಲಿ ಏನೆಲ್ಲ ಲೋಪಗಳಾಗಿದೆ ಅಂತ ಜನಸಾಮಾನ್ಯನಾಗಿ ನನಗೆ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ. ಒಬ್ಬರು IAS IPS ಅಧಿಕಾರಿಗಳು, ಅದರಲ್ಲೂ ಈ ಪ್ರಕರಣದಲ್ಲಿ IPS ಅಧಿಕಾರಿಗಳು ಏನು ಪ್ರಕರಣದ ಮೇಲುಸ್ತುವಾರಿಯನ್ನು ಒಪ್ಕೊಂಡಿರ್ತಾರೆ ಮತ್ತು ತನಿಖೆಯನ್ನು ಮಾಡಿರ್ತಾರೆ, ಇವರಿಗೆ ಇಲ್ಲಿ ಆಗಿರುವಂಥ ಲೋಪಗಳ ಬಗ್ಗೆ ಯಾವುದೇ ಕೂಡ ಮಾಹಿತಿ ಇರಲಿಲ್ವಾ ಅನ್ನೋದು ಆಶ್ಚರ್ಯಕರವಾಗಿರುವಂತಹ ಒಂದು ವಿಷಯ. ಅದರ ಜೊತೆಗೆ ಗೃಹ ಮಂತ್ರಿಗಳು ಕೂಡ ಅವರು ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ತನಿಖೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳ್ಕೊಡ್ಬೇಕಾಗುತ್ತೆ. ಇಷ್ಟು ಕೆಟ್ಟದಾಗಿ ಈ ಪ್ರಕರಣದ ತನಿಖೆಯನ್ನು ಮಾಡಲಾಗಿದೆ. ಅವ್ರಿಗೆ ಒಂದು ವೇಳೆ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಕರೆಸಿ, ನಾನೇ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಪ್ರಕರಣದ ತನಿಖೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳಿಕೊಡ್ತೀನಿ ಅಂತ ಹೇಳಿ ಅವರು ಗೃಹ ಸಚಿವರಿಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿದ್ದು. ಒಟ್ಟಾರೆಯಾಗಿ ಏನು ಸ್ನೇಹಮಯ ಕೃಷ್ಣ ಅವರು ನಿರೀಕ್ಷೆ ಮಾಡಿದ್ದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ರಿಪೋರ್ಟ್ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆಯನ್ನು ಮಾಡಿದ್ರು. ಈ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದ್ದು ಸರಿ ಇಲ್ಲ, ಸ್ಪಷ್ಟವಾದ ತನಿಖೆ ಆಗಿಲ್ಲ,
ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಲಿಲ್ಲ. ಈ ತನಿಖೆ ಪಾರದರ್ಶಕವಾಗಿಲ್ಲ. ಈ ಪ್ರಕರಣದ ತನಿಖೆ ವೇಳೆಯಲ್ಲಿ ಇದು ಸರ್ಕಾರದ ಅಧೀನ ತನಿಖಾ ಸಂಸ್ಥೆ ಆಗಿರುವ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳ ಮೇಲೆ ಈಗಾಗಲೇ ಪ್ರಭಾವವನ್ನು ಬೀರಲಾಗಿದೆ. ಈ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಪ್ರಕರಣದ ತನಿಖೆಯನ್ನು ಮಾಡದೆ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರ ಒಂದು ಇನ್ವಾಲ್ವ್ಮೆಂಟ್ ಇದ್ರೊಳಗಡೆ ಇದ್ದರೂ ಕೂಡ ಇವರು ಅದನ್ನು ಇಲ್ಲ ಅಂತ ಹೇಳಿ ಉಲ್ಲೇಖವನ್ನು ಮಾಡಿ ಪ್ರಕರಣಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡಿದರು. ಹೀಗಾಗಿ ಈ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿರುವಂಥದ್ದು ಸರಿಯಲ್ಲ ಅಂತ ಹೇಳಿ ಏನು ಅರ್ಜಿಯನ್ನು ಹಾಕೊಂಡಿದ್ರು, ಅದಕ್ಕೆ ಮೊದಲ ಹಂತದ ಜಯ ಸಿಕ್ಕಿದ್ರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ತಿಂಗಳು ಅಂದರೆ ಮೇ 7ನೇ ತಾರೀಕಿನ ಒಳಗಡೆ ಮುಂದುವರೆದ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಂಥ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ ನಂತರ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಬೇಕಾ, ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಬಾರ್ದ ಅಂತೇಳಿ ನ್ಯಾಯಾಲಯ ಒಂದು ನಿರ್ಧಾರಕ್ಕೆ ಬರುತ್ತೆ. ಅದುವರೆಗೂ ಅಂದರೆ ಮೇ 7ರ ಒಳಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಏನು ತನಿಖೆಯನ್ನು ಮಾಡಿ ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಮಟ್ಟದ ಒಂದು ಹಿನ್ನಡೆ ಅಂತ ಹೇಳ್ಬೋದು. ಇದು ಎಲ್ಲ ಥರದ ಕಾನೂನು ಹೋರಾಟಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇದು ಕಾನೂನಾತ್ಮಕವಾಗಿ ಸಂಕಷ್ಟಗಳು ಎದುರಾಗ್ತಾನೆ ಇದ್ದಾವೆ. ಈಗ ಲೋಕಾಯುಕ್ತ ಯಾವ ರಿಪೋರ್ಟನ್ನು ಸಲ್ಲಿಕೆ ಮಾಡುತ್ತೆ ಮೇ 7ರ ಒಳಗಡೆ, ಅದ್ರ ಮೇಲೆ ಬಿ ರಿಪೋರ್ಟ್ನ ನಿರ್ಧಾರ ಇಲ್ಲಿ ಹೊರಗಡೆ ಬರುತ್ತೆ. ಈಗ ಇ ಡಿ ಅವರು ಅಲ್ಲಿ ECIR ದಾಖಲು ಮಾಡಲಿಕ್ಕೂ ಕೂಡ ಇದು ಅಡ್ಡಿ ಉಂಟಾಗಬಹುದು. ಬಿ ರಿಪೋರ್ಟ್ ಏನಾದರೂ ಅಲ್ಲಿ ಕಂಪ್ಲೀಟ್ ಆಗಿ ಕೋರ್ಟ್ ಅಕ್ಸೆಪ್ಟ್ ಮಾಡ್ತು ಅಂತ ಹೇಳಿದ್ರೆ, ಕ್ಲೀನ್ ಚಿಟ್ ಸಿಕ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಇದರಿಂದ ಕಂಪ್ಲೀಟಾಗಿ ಮುಕ್ತರಾಗ್ತಾರೆ. ಆಲ್ರೆಡಿ CBIನಿಂದ ಮುಕ್ತರಾಗಿದ್ದಾರೆ. ಹೈಕೋರ್ಟ್ ವಜಾ ಮಾಡಿದೆ ಅರ್ಜಿನ. ಈಗ ಒಂದು ಇಡಿದಷ್ಟೇ ಅವ್ರಿಗೆ ಆತಂಕ ಕಾಡ್ತಾ ಇರೋದು. ಬಿ ರಿಪೋರ್ಟ್ ಏನಾದರೂ ಸ್ವೀಕಾರ ಮಾಡ್ತು ಅಂತ ಹೇಳಿದ್ರೆ ಇಡಿಗೆ ಅಷ್ಟೊಂದು ಮಹತ್ವ ಇಲ್ಲಿ ಸಿಗೋದಿಲ್ಲ.